ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನು ಇವತ್ತು ಕ್ರಿಸ್ಮಸ್ ಸ್ಪೆಷಲ್ ಆದ 3 ತಿಂಡಿಗಳನ್ನ, ಸಿಹಿ ತಿಂಡಿಗಳನ್ನ ನಾನು ಮಾಡ್ತಾ ಇದ್ದೀನಿ. ಒಂದು ಹಿಟ್ಟನ್ನು ಮಾಡಿ, ಒಂದು ಕೊರ್ಮಲಾಸ್, ಮತ್ತೊಂದು ಕಲ್ಕಲ್ಸ್, ಹಾಗೆ ಇನ್ನೊಂದು ಶಂಕರಪಾಳಿ, ಒಂದು ತುಕಡಿ ಅಂತ ಹೇಳ್ತಾರಲ್ಲ ಅದೇ ಹಿಟ್ಟಲ್ಲಿ ಅದು ಕೂಡ ಮಾಡ್ತಾ ಇದ್ದೀನಿ. ಕ್ರಿಸ್ಮಸ್ಗೆ ನಮಗೆ ತುಂಬಾ ಸಮಯ ಬೇಕಾಗುತ್ತೆ, ತುಂಬಾ ತಿಂಡಿಗಳನ್ನ ಮಾಡೋದಿರುತ್ತೆ. ಈ ಹಿಟ್ಟಿಂದ ಈ 3 ತಿಂಡಿನೂ ಈಸಿಯಾಗಿ ಮಾಡಿ ತೆಗಿಬಹುದು. ಹಾಗೆ ಅಷ್ಟು ಟೇಸ್ಟ್ ಆಗಿ ಗರಿ ಗರಿಯಾಗಿರುತ್ತೆ, ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ಖಂಡಿತ ಈ ಸಲ ಈ ರೀತಿ ಟ್ರೈ ಮಾಡಿ, ನಿಜವಾಗ್ಲೂ ನೀವು ಇಷ್ಟಪಟ್ಟು ತಿಂತೀರಾ. ಹಾಗೆ ನಿಮಗೆ ಹಂಚೋದಕ್ಕೂ ತುಂಬಾ ಈಸಿ ಆಗುತ್ತೆ, ಬೇಗನೂ ಮಾಡಿ ತೆಗಿಬಹುದು. ಎಲ್ಲದೂ ಒಂದೇ ಹಿಟ್ಟಲ್ಲಿ ಮಾಡಿ ತೆಗಿಬಹುದು. ಆ ಒಂದು ಮೆಥಡ್ ಅಲ್ಲಿ ಈಸಿಯಾಗಿ ನಾನು ತೋರಿಸಿದ್ದೀನಿ. ಇದನ್ನ ಹೇಗೆ ಮಾಡೋದು, ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ 1.5 ಕಪ್ ಅಷ್ಟು ದೊಡ್ಡ ಕಪ್ಪಲ್ಲಿ ನಾನು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ. ಮೈದಾ ಹಿಟ್ಟನ್ನು ನಾನು ಜಲ್ದಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮೀಡಿಯಂ ಮಧ್ಯದ ಕಪ್ಪಲ್ಲಿ ನಾನು 1.5 ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ನಮಗೆ ತಿನ್ನೋದಕ್ಕೆ ಹೇಳೋದಕ್ಕೆ ಬರೋದಿಲ್ಲ, ಅಷ್ಟೊಂದು ಟೇಸ್ಟ್ ಆಗಿರುತ್ತೆ. ಅದು ನೀವು ಮಾಡಿ ತಿಂದಾಗ ನಿಮಗೆ ಗೊತ್ತಾಗುತ್ತೆ, ತುಂಬಾ ಟೇಸ್ಟ್ ಆಗಿರುತ್ತೆ. ಈ ಎರಡು ಕೂಡ ನಾನು ಜಲ್ದಿ ಮಾಡ್ಕೊಂಡೆ. ಈಗ ಅದನ್ನ ಸ್ವಲ್ಪ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು, ಇಲ್ಲಿ ಇದಕ್ಕೆ 3/4 ಕಪ್ ಅಷ್ಟು ನಾನು ಇಲ್ಲಿ ಸಕ್ಕರೆ ಪೌಡರ್ ಮಾಡಿ ತಗೊಂಡಿದ್ದಕ್ಕೆ ಸ್ವಲ್ಪ ಟೇಸ್ಟಿಗೆ ಬೇಕಾದ ಉಪ್ಪು, ಸ್ವಲ್ಪ ಸೋಡಾ ಪೌಡರ್, ಒಂದು ಸ್ವಲ್ಪ ಎಳ್ಳು, 1 ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಹಾಕೊಂಡಿದ್ದೀನಿ. ಹಾಗೆ ಇದರಲ್ಲಿ 1 ಕಪ್ ತುಪ್ಪ ಹಾಕೊಂಡಿದ್ದೀನಿ. ಇದೆಲ್ಲದನ್ನು ಫಸ್ಟ್ ನಾನು ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಹಾಗೆ ಹಾಲು ಹಾಕ್ಕೊಂಡು ಕಲಗಿಸ್ಕೊಳ್ತೀನಿ. ನಾನು ನೀರು ಹಾಕ್ಬಿಟ್ಟು ಹಾಲು ಹಾಕೊಂಡು ಕಲಗಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಕಾದರೆ ಮೊಟ್ಟೆ ಕೂಡ ನೀವು ಹಾಕೋಬೋದು. ನಾನು ಇಲ್ಲಿ ಮೊಟ್ಟೆ ಹಾಕ್ತಾ ಇಲ್ಲ, ನೀವು ಬೇಕು ಅಂದರೆ ಮೊಟ್ಟೆ ಕೂಡ ಸೇರಿಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡೆ. ನಾನು ಇದು ವಿಡಿಯೋಗೋಸ್ಕರ ಮಾಡ್ತಾ ಇರೋದು, ಹಾಗಾಗಿ ಕಡಿಮೆನೇ ಮಾಡ್ತಾ ಇದ್ದೀನಿ. ಯಾಕಂದರೆ ಇದಕ್ಕೆ ನೀವು ಡಬ್ಬಲ್ ಮಾಡ್ಕೋಬೋದು. ಅದನ್ನು ಮುಚ್ಚಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ, ಅರ್ಧ ಗಂಟೆ ಆಗಿದೆ. ಇದು 2 ಕಡೆನೂ ನಾನು ಯೂಸ್ ಮಾಡ್ಕೊಳ್ತೀನಿ. ಒಂದು ಕಟಿಂಗ್ ಬೋರ್ಡಿಗೆ, ಚಪಾತಿ ಉಚ್ಕೊಳ್ಳೋದಕ್ಕೂ ಯೂಸ್ ಮಾಡ್ಕೊಳ್ತೀನಿ. ಈಗ ಇದರಲ್ಲಿ 3 ಉಂಡೆ ಮಾಡ್ಕೊಂಡಿದ್ದೀನಿ. ನಾನು 3 ಉಂಡೆಯಲ್ಲಿ ನಾನು 3 ಥರದ ತಿಂಡಿನ ನಾನು ಇದರಲ್ಲಿ ಮಾಡಿ ತೆಗಿತೀನಿ. ಫಸ್ಟ್ ಉಂಡೆಯಲ್ಲಿ ನಾನು ಕೊರ್ಮಲಾಸ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ನಾನು ಕಲ್ಕಲ್, ಮತ್ತೊಂದು ಉಂಡೆಯಲ್ಲಿ ನಾನು ಶಂಕರಪಾಳಿ ಮಾಡ್ಕೊಳ್ತಾ ಇದ್ದೀನಿ. ಕೊರ್ಮಲಾಸಿಗೆ ಬೇಕಾದ ಸೈಜಲ್ಲಿ ನಾನು ಉಚ್ಕೊಂಡೆ. ಈಗ ನಾನು ಅದನ್ನ ಚೆನ್ನಾಗಿ ಚಪಾತಿ ಹಿಟ್ಟು ರೀತಿಯಲ್ಲಿ ನಾನು ಉಚ್ಕೊಂಡೆ. ಕೊರ್ಮಲಾಸ್ ನಾನು ಫಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ಒಂದು ಸ್ಕ್ವೇರ್ ಶೇಪ್ ಅಲ್ಲಿ ನಾವು ಕಟ್ ಮಾಡ್ಕೋಬೇಕು. ಈ ರೀತಿ ಲೈನ್ ಆಗಿ ನೋಡಿ, ಕರ್ಜಿಕಾಯಿ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ, ಒಂದು ವೀಲ್ ತರ ಒಂದು ಕಟ್ ಮಾಡ್ಕೊಳ್ಳೋದಕ್ಕೆ, ಆ ರೀತಿ ಒಂದು ನಾನು ಸ್ಪೂನ್ ತಗೊಂಡಿದ್ದೀನಿ. ನೋಡಿ, ಈ ರೀತಿ ಸ್ಕ್ವೇರ್ ಶೇಪ್ ಅಲ್ಲಿ ನಾನು ಕಟ್ ಮಾಡ್ಕೊಂಡೆ. 2 ಕಡೆನೂ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡೆ. ಎಣ್ಣೆನೂ ತುಪ್ಪನೂ ಹಚ್ಕೊಳ್ಳಿ, ಅದು ನಮಗೆ ಆವಾಗ ಸ್ವಲ್ಪ ಅದು ಇದಾಗುತ್ತೆ. ಈ ರೀತಿ ಒಂದು ಬೆಟ್ಟ ನಾನು ಅದ್ರ ಒಳಗಡೆ ಇಟ್ಟು ನೋಡಿ, ಈ ರೀತಿ ತಿರುಗಿಸಿ ಆ ಕಡೆನೂ ನಾನು ಇಟ್ಟು ಈ ಕಡೆನೂ ಇಟ್ಟು ಅದನ್ನ 2 ಕಡೆಯಿಂದನೂ ಹಾಗೆ ತಿರುಗಿಸಿ ಒಂದು ಫ್ಲವರ್ ರೀತಿಯಲ್ಲಿ ನಾನು ಕೊಟ್ಕೊಳ್ತಾ ಇದ್ದೀನಿ. ಈಗ 2 ಕಡೆನೂ ನಾನು ಈ ರೀತಿ ತಿರುಗಿಸ್ಕೊಂಡು ನಾನು ಈಗ ಮತ್ತೊಂದು ನಿಮಗೆ ತೋರಿಸ್ತಾ ಇದ್ದೀನಿ. ಇದು 2 ಮಾಡಿ ತೋರಿಸ್ತೀನಿ, ಮತ್ತೆ ಬಾಕಿ ಎಲ್ಲ ನಾನು ಮಾಡಿ ತಗೋಬಿಡ್ತೀನಿ. ನೋಡಿ, ಈ ರೀತಿ ಹಿಡಿತಾ ಇದ್ದೀನಿ ನಾನು, ಈ ಸೈಡ್ ಹಿಡಿದು ಹಾಗೆ ಅದನ್ನ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿ ಈ ಕಡೆಯಿಂದ ಹಿಡಿದು ನೋಡಿ, ಈ ರೀತಿ ಶೇಪ್ ಕೊಟ್ರೆ ಸಾಕು. ಈ ಕೊರ್ಮಲಾಸ್ ನಾನು ರೆಡಿ ಮಾಡ್ಕೊಂಡೆ, ಫ್ರೈ ಮಾಡ್ಕೊಳ್ತೀನಿ. ಇದನ್ನ ಫ್ರೈ ಮಾಡಿ ತೆಗೆದು ಆಮೇಲೆ ನಾನು ಕಲ್ಕಲ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ವಿಡಿಯೋ ನಾನು ಫಸ್ಟೇ ಅಪ್ಲೋಡ್ ಮಾಡಿದ್ದಿದೆ ಕಲ್ಕಲ್ಸ್, ಆದರೂ ಕೂಡ ನಾನು ಇದರಲ್ಲಿ ಒಂದ್ಸಲಿ ನಾನು ನಿಮಗೆ ತೋರಿಸ್ತೀನಿ. ಫ್ರೈ ಮಾಡಿ ತಗೊಂಡೆ, ಇಷ್ಟು ಫ್ರೈ ಆದರೆ ಸಾಕು. ಈಗ ಕಲ್ಕಲ್ಲಿಗೆ ಈ ರೀತಿ 4 ಸ್ಪೂನ್ ತಗೋಬಹುದು. ನೀವು ಕಲ್ಕಲ್ ಮಾಡೋದೇ ಒಂದು ಶೀಟ್ ತರ ಸಿಗುತ್ತೆ ನಮಗೆ, ಒಂದು ಕೋನ್ ತರ. ನಾನು ತೋರಿಸ್ತಾ ಇದ್ದೀನಿ. ಬಾಚಣಿಕೆ, ಸಾದ ಒಂದು ಬಾಚಣಿಕೆ ತಗೊಂಡು ಅದ್ರಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಉತ್ತಿ ಹಿಂಗೆ ಶೇಪ್ ಕೊಟ್ಕೊಳ್ಳಿ. ಅಷ್ಟೇ, ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಿದೆ, ನೀವು ನೋಡ್ಬೋದು ಬೇಕಾದ್ರೆ. ಒಂದು ಹೊಸ ಬಾಚಣಿಕೆ ನಾನು ತಗೊಂಡಿದ್ದೀನಿ, ಹೊಸ ಕೋನ್ ನಾನು ತಗೊಂಡಿದ್ದೀನಿ. ಹೊಸದಿದು, ಯೂಸ್ ಮಾಡದೇ ಇರುವಂತದ್ದು, ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ. ಇದು ತುಂಬಾ ನಮಗೆ ಚೆನ್ನಾಗಾಗುತ್ತೆ, ಕಾಣುತ್ತೆ, ಲೈನ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ನಾನು ಇಲ್ಲಿ ಕಲ್ಕಲ್ ಬಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಚಿಕ್ಕದು ಕೂಡ ಮಾಡ್ಬೋದು, ಅಲ್ಲ ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡು ತಗೊಂಡಿದ್ದೀನಿ. ನೋಡಿ, ಈ ರೀತಿ ಶೇಪ್ ಕೊಟ್ಕೊಡ್ತಾ ಇದ್ದೀನಿ. ಮತ್ತೊಂದು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕೋನ್ ಬೇಕಂದ್ರೆ ನೀವು ದೊಡ್ಡ ಸೈಜಿಂದು ತಗೋಬಹುದು, ಆದ್ರೆ ಬಂದು ಈ ಸಣ್ಣ ಸೈಜಲ್ಲಿ ಮಾಡುವಾಗ ಆ ಲೈನ್ಸ್ ಚಿಕ್ಕದಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ನಾನು ಸಣ್ಣದು ನಾನು ತಗೊಂಡಿದ್ದೀನಿ, ನೀವು ದೊಡ್ಡದು ಬೇಕಾದ್ರಲ್ಲಿ ಮಾಡ್ಕೋಬಹುದು. ಈ ರೀತಿ ಅದು ಹಿಡಿದಾದ್ಮೇಲೆ ಸ್ವಲ್ಪ ಹಾಗೆ ಒಂದು ಸ್ವಲ್ಪ ಶೇಪ್ ಕೊಟ್ಕೋಬೇಕು. ಈಗ ರೆಡಿ ಆಗಿದೆ. ಈಗ ಇದನ್ನು ಕೂಡ ನಾನು ಫ್ರೈ ಮಾಡಿ ತಗೋಬಿಡ್ತೀನಿ. ಇದು ಒಂದು ಸಲ ನಾನು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲ ಒಂದೊಂದು ಸಲಿನೇ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಒಂದೊಂದು ಉಂಡೆ ಅಷ್ಟು ಮಾತ್ರ ನಾನು ಮಾಡ್ಕೊಂಡಿದ್ದೀನಿ. ಹೆಚ್ಚು ಮಾಡ್ಕೊಳ್ಳುವಾಗ ನಮಗೆ ಹೆಚ್ಚು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಈಗ ಶಂಕರಪಾಳಿಗೆ ನಾನು ಬೇಕಾದದ್ದು ಹಿಟ್ಟನ್ನು ಉಜ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ನಾನು ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಶಂಕರಪಾಳಿ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೇಕು. ಕೊರ್ಮಲಾಸಿಗೆ ಏನು ನಾನು ಕಟ್ ಮಾಡ್ಕೊಂಡು ಅದಕ್ಕಿಂತ ನಾನು ಇಲ್ಲಿ ಒಂದು ಸ್ವಲ್ಪ ಸಣ್ಣ ನಾನು ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಸೈಡಿಂದೆಲ್ಲ ತಗೋಬಿಡ್ಬೇಕು, ಅವಾಗ ನಮಗೆ ಒಳ್ಳೆ ಶೇಪ್ ಕೊಡುತ್ತೆ. ಇಲ್ಲಿ ನೋಡಿ, ಈ ಒಂದು
ಶೇಪಲ್ಲಿ ಇದ್ರೆ ಸಾಕು. ಈಗ ಇದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ. ಇದು ಹೆಚ್ಚು ನಮಗೆ ಫ್ರೈ ಆಗಬೇಕು ಅಂತ ಇಲ್ಲ, ನೀವು ಸ್ವಲ್ಪ ಗರಿ ಗರಿಯಾಗಿ ಬೇಕು ಅಂದರೆ ಇನ್ನು ಸ್ವಲ್ಪ ಬೇಯಿಸ್ಕೊಳ್ಳಿ, ಇನ್ನು ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ಬೇಗ ತೆಗೆದುಬಿಡಿ. ತುಂಬ ಫ್ರೈ ಮಾಡಿದ್ರು ಕೂಡ ಈ ರೀತಿಯಾದ ಹಿಟ್ಟು ಮಾಡಿ ನಾವು ತುಂಬ ಫ್ರೈ ಮಾಡಿದ್ರು ಕೂಡ ತಿನ್ನೋದಕ್ಕೆ ಒಂಥರ ಆಗೋಗುತ್ತೆ, ಚೆನ್ನಾಗಿ ಅನ್ಸಲ್ಲ. ಹಾಗಾಗಿ ಇದು ಸ್ವಲ್ಪ ನೋಡಿ ಫ್ರೈ ಮಾಡಿಕೊಂಡು ಸ್ವಲ್ಪ ಮೀಡಿಯಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ನೋಡಿ, ಈಗ ಇದನ್ನು ಕೂಡ ಫ್ರೈ ಮಾಡಿಕೊಂಡೆ. ಈಗ 3 ಕ್ರಿಸ್ಮಸ್ ತಿಂಡಿಗಳು ಕೂಡ ರೆಡಿಯಾಗಿದೆ. ಸ್ವೀಟ್ ತಿಂಡಿಗಳನ್ನ ನಾನು ಇವತ್ತು ಮಾಡಿ ತೋರಿಸಿದ್ದೀನಿ. ಇವತ್ತು ಒಳ್ಳೆ ಒಂದು ಕ್ರಿಸ್ಮಸ್ ಸಿಹಿ ತಿಂಡಿಗಳನ್ನೇ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಕಲ್ಕಲ್ ನಾನು ಮುರಿದು ಈಗ ತೋರಿಸ್ತಾ ಇದ್ದೀನಿ. ಇದನ್ನು ತಿನ್ನುವಾಗಲ್ಲ ಬಾಯಲ್ಲಿ ಇಟ್ಟರೆ ಒಂದು ಕರಗೋ ರೀತಿ ನಮಗೊಂದು ಫೀಲ್ ಸಿಗುತ್ತೆ. ಅದು ತಿಂತಾ ಇದ್ದಾಗ ಅಷ್ಟು ಟೇಸ್ಟಾಗಿ ಸಿಗುತ್ತೆ. ಕೊರ್ಮಲ್ ಕೂಡ ನಾನು ಮುರಿದು ತೋರಿಸಿದ್ದೀನಿ. ನೀವು ತಿನ್ನುವಾಗ ನಿಮಗೆ ಗೊತ್ತಾಗುತ್ತೆ ಆ ಕೊರ್ಮಲ್ ಆಗಲಿ ಕಲ್ಕಲ್ ಆಗಲಿ ಶಂಕರಪೊಳಿ ಆಗಲಿ ಟೇಸ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ. ಖಂಡಿತ ಈ ಕ್ರಿಸ್ಮಸ್ಸಿಗೆ ನೀವು ಇದನ್ನು ಟ್ರೈ ಮಾಡಿ. ಕ್ರಿಸ್ಮಸ್ಸಿಗೆ ತಯಾರಿಗಳನ್ನ ಮಾಡ್ತಾ ಇರ್ತೀರಾ, ಆದರೆ ತುಂಬ ಕೆಲಸ ಹಿಡಿಯುತ್ತೆ, ತುಂಬ ತಿಂಡಿಗಳನ್ನ ಮಾಡಬೇಕಾಗುತ್ತೆ. ಈ ರೀತಿ ಒಂದೇ ಹಿಟ್ಟಲ್ಲೇ ಇಷ್ಟು ಈಸಿಯಾಗಿ ನೀವು ಮಾಡಿ ತೆಗಿಬೋದು. ಖಂಡಿತ ಈ ರೀತಿ ಟ್ರೈ ಮಾಡಿ. ಹಾಗೆ ಮಾಡಿ ತಿಂದು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದಗಳು.